ಸರ್ ಸರ್ ಇದು ಏನು 9 ದಿನಗಳಿಂದ ಚಳುವಳಿ ಮಾಡ್ತಿದ್ದೀರಿ ಅಂತ ಕೇಳಲ್ಪಟ್ವಿ. ಸರ್ ಏನು ಕಾರಣ, ಯಾವುದಕ್ಕೋಸ್ಕರ 9 ದಿನದಿಂದ ನೀವು ಕೂತಿದ್ದೀರಿ ಚಳುವಳಿಗೆ? ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ, ಗೌಡ್ನಹಳ್ಳಿ. ನಾನೊಂದು JCB ತಂದಿದ್ದೆ, 36 ಲಕ್ಷ JCB ರೇಟು. HDFC ಬ್ಯಾಂಕಲ್ಲಿ 29 ಲಕ್ಷಕ್ಕೆ ಲೋನ್ ಮಾಡಿಸಿದ್ದೆ. ನಾನು 2024ರಲ್ಲಿ ಗಾಡಿ ರಿಲೀಸ್ ಮಾಡಿಸಿದ್ದೆ 3ನೇ ತಾರೀಕು. ಫೆಬ್ರವರಿಯಿಂದ EMI ಕಟ್ಕೊಂಡು ಜುಲೈ ಗಾಡಿ ಹೇಳಕ್ಕೆ ಹೋಗಿದ್ದಾರೆ. ನಂದು EMI ಕಟ್ಕೊಂಡ್ಬಂದು 24,000 ಚಿಲ್ಲರೆ ಸಮಥಿಂಗ್. ಅಲ್ಲಿಂದ ಇಲ್ಲಿ ತನಕ ದುಡ್ಕೊಂಡ್ಬರ್ತಿದ್ದೆ. ಜುಲೈ ಟೈಮಲ್ಲಿ ಮಳೆ ಕಾರಣದಿಂದ ನಾನು ಗಾಡಿ ಓಡಿಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ 2 ತಿಂಗಳು EMI ಪೆಂಡಿಂಗ್ ಗಾಡಿ ತಗೊಂಬಂದರು. ಗಾಡಿ ತಗೊಂಬಂದ್ಬಿಟ್ಟು ನಾನು ಗಾಡಿ ಕೇಳಿದರೆ ಶಿವಮೊಗ್ಗಕ್ಕೆ ಹೋಗಿ, ಬೆಂಗಳೂರು ಹೋಗಿ, ಇಲ್ಲ EMI ಕಂಟಿನ್ಯೂ ಕೊಡೋಕ್ಕಾಗಲ್ಲ, ನೀವು ಫುಲ್ ಅಮೌಂಟೇ ಕಟ್ಟಬೇಕು, 24 ಲಕ್ಷ ಚಿಲ್ಲರೆ ಇದೆ ಅಂತ ಅಂದಾಗ ನನ್ನ ಕೈಲಿ ನಾನು 24 ಲಕ್ಷ ದುಡ್ಡಿದ್ದಿದ್ರೆ ನಾನು ಯಾಕೆ ಬ್ಯಾಂಕಿಗೆ ಬಂದು ಸಾಲ ಕೇಳ್ತಿದ್ದೆ? ಅದಕ್ಕೋಸ್ಕರ ನಾನು ಸರ್ ನನ್ನ ಹತ್ರ ದುಡ್ಡಿದ್ರೆ ನಿಮ್ಮ ಹತ್ರ ಸಾಲ ಕೇಳ್ತಿರಲಿಲ್ಲ, ನನಗೆ EMI ಕಂಟಿನ್ಯೂ ಮಾಡಿಕೊಡಿ, ನನಗೆ ಗಾಡಿ ಲೋನ್ ಕಟ್ಕೊಂಡು ದುಡಿಮೆ ಮಾಡ್ಕೊಳಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳಿದರೆ, ಇಲ್ಲ ಕಣಪ್ಪ ನೀನು 24 ಲಕ್ಷ ಸಮಥಿಂಗ್ ಕಟ್ಟಿದ್ರೆ ನಾನು ಗಾಡಿ ಕೊಡೋಕ್ಕಾಗೋದು, ಇಲ್ಲಾಂದರೆ ಗಾಡಿ ಕೊಡೋಕ್ಕಾಗಲ್ಲ ಅನ್ನೋದು. ನಾನು ಎಲ್ಲ ಕಡೆಯೂ ಸುತ್ತಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಆಯಿತು ಸರ್ ನನಗೆ ಗಾಡಿ ಕೊಡಿ ಅಂತ ಕೇಳಿದೆ. ನಾನು ಗಾಡಿ ಕೊಡಿ ಅಂತ ಕೇಳಿದ ಟೈಮಲ್ಲಿ ಇಲ್ಲ ಅದು ಹಂಗಾಗಿದೆ ಹಿಂಗಾಗಿದೆ ಕೊಡೋಕ್ಕೆ ಬರೋಲ್ಲ ಅಂದರು. ನಾನು ಬೆಂಗಳೂರು ಹೋದಾಗ ನನಗೆ ಲಾಯರ್ ಕರ್ಕೋಗಿದ್ದೆ, ಹೈಕೋರ್ಟ್ ಲಾಯರು ನಮ್ಮ ಕೃಷ್ಣಮೂರ್ತಿ ಸರ್, ಭೀಮಯ್ಯ ಅಂತ ಕರ್ಕೋಗಿದ್ದೆ. ಅಲ್ಲಿ ಅವರು ಉಡಾಫ್ರ ಉತ್ತರ ಕೊಟ್ಟರು, ಇಲ್ಲ ನಾವೆಲ್ಲ ಕೊಡೋಕ್ಕಲ್ಲ, ಸ್ಟೇಟ್ಮೆಂಟು ಒಂದು ಓನರು ಗಾಡಿ ಓನರ್ ತಂದಾಗ ಸ್ಟೇಟ್ಮೆಂಟ್ ಕೊಡೋಲ್ಲ ಅಂತಂದರೆ ಅವ್ರು ಎಂಥ ಸೌಜನ್ಯದಿಂದ ನಡ್ಕೊಂಡು ಅಂದರೆ ಬೆಂಗಳೂರು ಮೇನ್ ಬ್ರಾಂಚಲ್ಲಿ ಭಾಳ ಬೇಜಾರಾಯ್ತು. ಅಲ್ಲಿಂದ ಬಂದು ನಾನು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ಪೊಲೀಸು, ಸ್ಥಳೀಯ ಪೊಲೀಸು ಮಂಗಳೂರು ಕಿರಣ್ ಅಂತ ಅವರು ಅಡ್ವೊಕೇಟು, ಅವ್ರ ನಂಬರ್ ಕೊಡ್ತಾರೆ. ಅವ್ರ ನಂಬರ್ ಕೊಟ್ಟಾಗ ಸರ್ ನನ್ನ ಗಾಡಿ ಹಿಂಗೆ ಆಗಿದೆ, ನನಗೆ ಗಾಡಿ ಕೊಡ್ತಿಲ್ಲ, ದುಡ್ಡು ಫುಲ್ ಅಮೌಂಟ್ ಕೊಡ್ತೀನಿ ಅಂದ್ರೂ ಅವ್ರು ನನಗೆ ಈ ಥರ ಗಾಡಿ ಹಂಗೆ ಹಿಂಗೆ ಅಂತ ಬರೀ ಸುಳ್ಳು ಹೇಳ್ಕೊಂಬಂದಿದ್ದಾರೆ, ನಿಮಗೆ ಫೋನ್ ಮಾಡ್ತಿದ್ದೀನಿ ಲೀಗಲ್ ಅಡ್ವೈಸರ್ ಅಂದರೆ. ಅದಕ್ಕೆ ಆಯ್ತಪ್ಪ ನಾನು ಮ್ಯಾನೇಜರ್ ಅಂತ ಮಾತಾಡ್ತೀನಿ ನಂಬರ್ ಕೊಟ್ಟಿದ್ದ ತಕ್ಷಣ ಒಂದು ಸಂಜೆ ಮೇಲೆ ಮಾಡಿದೆ, ಒಂದು 3 ಗಂಟೆಯಲ್ಲಿ. ಅವಾಗ ಇಲ್ಲ ನಿನಗೆ ಗಾಡಿ ನಾನು ಕೊಡಿಸ್ತೀನಿ, 10 ದಿನ ಟೈಮ್ ಕೊಡ್ತೀನಿ, ಅದರೊಳಗೆ ದುಡ್ಡು ಕಟ್ತೀನಿ ಅಂದರೆ ಗಾಡಿ ಸಿಗುತ್ತೆ, ಇಲ್ಲಾಂದರೆ ಇಲ್ಲ ಅಂತಂದರು. ಸರ್ ಆಯಿತು ನನಗೆ 10 ದಿನ ಟೈಮ್ ಕೊಡಿ, ಅದರೊಳಗೆ ನಾನು ದುಡ್ಡು ಕಟ್ಕೊತೀನಿ. ಅದೇನು ಕಳಿಸಿದ್ರೆ 24 ಲಕ್ಷ ಚಿಲ್ಲರೆ ಅಂತ ನೀವು ಹೇಳ್ತಿದ್ರಿ, ಇನ್ನೊಂದು ಸತಿ ಕೇಳಿ ಅದು ಯಾವ ಅಕೌಂಟಿಗೆ ಹಾಕ್ಬೇಕು, ನಂದು ಇಲ್ಲ ನನ್ನ ಲೋನ್ ಅಕೌಂಟಿಗೆ ಹಾಕ್ತೀನಿ ಅಂತ ಕೇಳಿದಾಗ ಆಯಿತು ಹೇಳ್ತೀನಿ ಅಂದರು. ನಾನು ಕೇಳಿ ತಿರ್ಗಾ ದಿನಕ್ಕೆ ಗಾಡಿ ಸೇಲ್ ಮಾಡಿದ್ದಾರೆ. ಮ್ಯಾನೇಜರು ರಾಕೇಶ್ ಅಂತ, ನನಗೆ ಮಾಹಿತಿ ಇಲ್ಲದೇ ಸೇಲ್ ಮಾಡಿರೋದ್ರಿಂದ ನನಗೆ ಭಾಳ ಅನ್ಯಾಯ ಆಗಿದೆ. ಮತ್ತು ಇಲ್ಲಿ ಬಂದು ಕೇಳಿದಾಗ ಡಿಸೆಂಬರ್ ಹಂಗಾದ ತಕ್ಷಣವೇ ಕೊಡ್ತೀನಿ ಅಂದರೆ ಕೊಡಲಿಲ್ಲ. ಮತ್ತು ಬ್ಯಾಂಕ್ ಮುಂದೆ ಒಂದಿನ ಸ್ಟ್ರೈಕ್ ಕೊಟ್ಟು ಡಿಸೆಂಬರ್ 1ನೇ ತಾರೀಕು ಸ್ಟ್ರೈಕ್ ಕೊಟ್ಟಾಗ ಇಲ್ಲಿ ವೈಲೇಟ್ ಆಗುತ್ತೆ ಅಂತ ಒಳಗಡೆ ಕರ್ಕೊಂಡು ಹೋಗಿ ಸಂಧಾನ ಮಾಡಿ ಆಯಿತು ನಿಮಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತೇಳಿ ಚಿಕ್ಕಮಂಗ್ಳೂರು ಬ್ರಾಂಚಲ್ಲಿ ಮಾತಾಡಿದಾಗ ನಾನು ಇಲ್ಲ ಸರ್ ನನಗೆ ಬೇಕೇ ಬೇಕು ಗಾಡಿ, ನಾನು ದುಡ್ಡು ಕೊಡ್ತೀನಿ, ನಮ್ಮ ದಲಿತ ಸಂಘಟನೆ ಅವರೆಲ್ಲ ಬಂದಿದ್ದಾರೆ, ಅವರು ಗೌರವ ಕೊಟ್ಟು ನಾನು ಬಂದಿದ್ದೀನಿ, ನನಗೆ ಗಾಡಿ ಬೇಕು ಅಂತ ಕೇಳಿದಾಗ ಆಯ್ತಪ್ಪ ನಾನು ಮಾತಾಡ್ತೀನಿ ಅಂತ ಸುಹಾಸ್ ಶೆಟ್ಟಿ ಅಂತ ಅವ್ರ ಕೈಲಿ ಮಾತಾಡಿ, ಮತ್ತು ಲೀಗಲ್ ಅದು ಕಿರಣ್ ಸರ್ ಅಂತ ಅವ್ರ ಕೈಲಿ ಮಾತಾಡಿ ಸರಿ ಆಯಿತು ನಾನು ಮಾತಾಡಿ ನಿಮಗೆ ತಿಳಿಸ್ತೀನಿ ಅಂತ 15ನೇ ತಾರೀಕಿಗೆ ನಮಗೆ ಫೋನ್ ಮಾಡ್ತಾರೆ. ಬ್ಯಾಂಕಿಗೆ ಬಂದುಬಿಟ್ಟು ಇಷ್ಟು ಕಟ್ಟಬೇಕು, 22.5 ಲಕ್ಷ ದುಡ್ಡು ಕಟ್ಟಿ ನಿಮಗೆ ಗಾಡಿ ತರಿಸ್ಕೊಡ್ತೀವಿ. ಇದು ಹಿಸ್ಟ್ರಿಲೇ ಇಲ್ಲ, ನಾವು ಬ್ಯಾಂಕಲ್ಲಿ ಗಾಡಿ ತರಿಸಿರೋದು, ಇದು ಸ್ಪೆಷಲ್ ಕೇಸು ಅಂತೇಳಿ ಅವರು ಮಾಡಿರೋ ವೀಡಿಯೋನೂ ಸಮೇತ ನಮ್ಮ ಹತ್ರ ಇದೆ. ಅಷ್ಟೆಲ್ಲ ಮಾತಾಡಿದ್ರು ಇವರು ಈಗ ಗಾಡಿನೂ ಇಲ್ಲ, ನಮಗೆ ದುಡ್ಡು ಇಲ್ಲ, ನನಗೆ ಗಾಡಿ ಬೇಕು ಅಂತ ನಾನು ಕೂತಿದ್ದೀನಿ ಹೊರತು ಇಲ್ಲಿ ಚಳುವಳಿ ಮಾಡ್ತಾ ಇನ್ನೊಂದು ಆಸೆಗೋಸ್ಕರ ಕೂತಿಲ್ಲ. ನನಗೇನೇ ಆಗಲಿ ನ್ಯಾಯ, ನಮ್ಮ ದಲಿತ ಸಂಘಟನೆ ಹೇಳಿರ್ತೀನಿ, ನೀವು ನ್ಯಾಯ ಸಿಗೋವರೆಗೂ ನಾವು ಧರಣಿ ಹೋರಾಟ ಮಾಡ್ತೀವಿ, ರಾತ್ರಿ ಇಡೀ ನಿಮ್ಮ ಜೊತೆನೇ ಇರ್ತೀವಿ ಅಂತೇಳಿ ಎಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ. ಮತ್ತು ನನಗೆ JCB ನನಗೆ ಬೇಕೇ ಬೇಕು ಅಂತ ನಾನು ಈಗಲೂ ಕೇಳ್ತೀನಿ, ಈಗಲೂ JCB ಕೊಡ್ತೀನಿ, ನನಗೆ ಅಮೌಂಟ್ ಕಟ್ಟೋದ್ರೆ ನಾನು ರೆಡಿ ಇದ್ದೀನಿ, ನನಗೆ ಅಮೌಂಟ್ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡಿ, ನನಗೆ JCBನೂ ತರಿಸ್ಕೊಡಿ ಅಂತ ನಾನು ಕೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು.